ಜೊತೆಯಲ್ಲಿ ಪತ್ರಿಕಾ ವತಿಯಿಂದ ವಿಶ್ವ ಪತ್ರಿಕಾ ದಿನಾಚರಣೆ ಮತ್ತು ವಿಚಾರ ಸಂಕಿರಣ ಮತ್ತು ನಾಟಕ ಪ್ರದರ್ಶನ ಕಾರ್ಯಕ್ರಮವನ್ನು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರ ಸಮೀಪವಿರುವ ನಯನ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಯಿತು. ಇನ್ನು ಕೆಎನ್ಸಿ ಸುರೇಶ್ ನೇತೃತ್ವದಲ್ಲಿ ಒಂದು ನಾಟಕ ಪ್ರದರ್ಶನವನ್ನು ಕಾರ್ಯಕ್ರಮವನ್ನಾಗಿ ಹಮ್ಮಿಕೊಳ್ಳಲಾಯಿತು. ಇನ್ನು ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದ ಕೆಎನ್ಸಿಆರ್ ಸುರೇಶ್ ಅವರಿಗೆ ವೀರ ಕನ್ನಡಿಗ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇನ್ನು ಸುರೇಶ್ ಕೆರೆ ಸಂರಕ್ಷಣೆಯ ಬಗ್ಗೆ ಮತ್ತು ಸಮಾಜದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳ ಬಗ್ಗೆ ತಮ್ಮದೇ ಶೈಲಿಯಲ್ಲಿ ಪತ್ರಿಕೆಯ ಮೂಲಕ ವಿಚಾರಗಳನ್ನು ಜನರಿಗೆ ತಲುಪಿಸುವ ಕೆಲಸ ಮಾಡುತ್ತಿದ್ದಾರೆ. ಅಲ್ಲದೆ ತಮ್ಮ ಕೈಲಾದ ಸಹಾಯವನ್ನು ಬಡವರಿಗೆ, ನಿರಾಶ್ರಿತರಿಗೆ ಮಾಡುತ್ತಾ ಬಂದಿದ್ದಾರೆ. ಇವರಿಗೆ ಇನ್ನಷ್ಟು ಆರೋಗ್ಯ, ಐಶ್ವರ್ಯ, ಕೀರ್ತಿ ಸಿಗಲಿ ಎನ್ನುವುದೇ ನಮ್ಮ ಆಶಯ. ಇನ್ನಷ್ಟು ಒಳ್ಳೆಯ ಕೆಲಸ ಇವರಿಂದಾಗಲಿ, ಇನ್ನೂ ಎತ್ತರಕ್ಕೆ ಬೆಳೆಯಲಿ ಎಂದು ಹಾರೈಕೆ ಮಾಡಲಾಯಿತು. ಹಾಗೂ ಇದೇ ಕಾರ್ಯಕ್ರಮದಲ್ಲಿ ಬರಗೂರು ರಾಮಚಂದ್ರಪ್ಪ ಖ್ಯಾತ ಸಾಹಿತಿ, ಎಲ್.ಎನ್. ಮುಕುಂದರಾಜು ಖ್ಯಾತ ಸಾಹಿತಿಗಳು, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ನಿರ್ದೇಶಕರು, ಎಸ್. ರವಿ ಜೀ ಕನ್ನಡ ವಾಹಿನಿಯ ನ್ಯೂಸ್ ರಿಪೋರ್ಟರ್, ಸಿದ್ದರಾಜು ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್, ನಂಜುಂಡ ಪ್ರಸಾದ್ ಲೆಕ್ಕ ಪರಿಶೋಧಕರು, ಮಂಜುನಾಥಯ್ಯ ಜೀವನದಿ ವಾಯ್ಸ್ ಸಂಪಾದಕರು, ಎಚ್.ಎಂ. ಕೃಷ್ಣಮೂರ್ತಿ ಕೆಂಪೇಗೌಡ ಸ್ಥಾಯಿ ಸಮಿತಿ ಅಧ್ಯಕ್ಷರು, ಕೆಎನ್ಸಿ ಸುರೇಶ್ ಜೊತೆಯಲ್ಲಿ ಪತ್ರಿಕೆ ನಾನು ಜೊತೆಯಲ್ಲಿ ಪತ್ರಿಕೆನ ಸಂಪಾದಕನಾಗಿದ್ದೀನಿ. ಇಷ್ಟು ಜನ ಗಣ್ಯರು ಹೇಳಿದರೆ ಪತ್ರಿಕೆ ಮಾಧ್ಯಮ ಇವತ್ತು ಎಷ್ಟು ನಾವು ಪತ್ರಿಕೆ ಓದ್ತೀವಿ ಅಷ್ಟು ಕನ್ನಡ ನಾವು ಕಲಿತೀವಿ. ನಾವು ಕನ್ನಡ ಉಳಿಬೇಕು ಅಂದರೆ ಪತ್ರಿಕೆ ಓದಬೇಕು. ಹಾಗಾಗಿ ಇಷ್ಟೊತ್ತು ನಾಡೋಜ ಬರಗೂರು ಮಾಸ್ಟರು ಎಳೆಯಾಗಿ ಬಿಚ್ಚಿ ತಮ್ಮೊಂದಿಗೆ ಹಂಚ್ಕೊಂಡಿದ್ದಾರೆ. ನಾನೇನು ಜಾಸ್ತಿ ಮಾತಾಡೋದಕ್ಕೆ ಹೋಗಲ್ಲ, ಏಕೆಂದರೆ ನಮ್ಮ ವೆಂಕಟರಾಜರು ನಾನು ಬೈಕೊಳ್ತಾರೆ. ಏಕೆಂದರೆ ನಾಟಕ ಸ್ಟಾರ್ಟ್ ಮಾಡೋಣ, ನಾಟಕ ನೋಡೋಣ ಅಂತ ನೀವು ಇರ್ತೀರಿ, ಅವರು ನಾಟಕ ಸ್ಟಾರ್ಟ್ ಮಾಡೋಣ ಅಂತ ಇರ್ತಾರೆ. ಹಾಗಾಗಿ ನಂದೆರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮಗೂ ನಮಗೂ ಹಾಗೂ ನನ್ನ ಎಲ್ಲ ಆತ್ಮೀಯರು ಹಾಗೂ ನನ್ನ ತಂದೆಯ ಸ್ಥಾನದಲ್ಲಿರುವ ಎಲ್ಲ ನನ್ನ ವೇದಿಕೆಯಲ್ಲಿರುವ ಗಣ್ಯರಿಗೆ ನಮಸ್ತಾ ನನ್ನ ಎರಡು ಮಾತ್ರ ಮುಗಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ ಮಾತೆ. ಜೊತೆಯಲ್ಲಿ ಪತ್ರಿಕೆ ಸ್ನೇಹಿತರು ವಿಶ್ವ ಪತ್ರಿಕಾ ದಿನಾಚರಣೆಯನ್ನು ಇವತ್ತು ಆಚರಿಸಿ ಒಂದು ಸಮಾರಂಭವನ್ನು ಏರ್ಪಡಿಸಿದ್ದಾರೆ. ವಿಶ್ವ ಪತ್ರಿಕಾ ದಿನಾಚರಣೆ ಅನ್ನೋದರ ಮೂಲ ಹೆಸರು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆ ಅಂತ. 1994ರಿಂದ ಈ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸೋದಕ್ಕೆ ಪ್ರಪಂಚದಲ್ಲಿ ಶುರು ಮಾಡಿದ್ದಾರೆ. ಇದರರ್ಥ ಪತ್ರಿಕೆಗಳಿಗೊಂದು ಸ್ವಾತಂತ್ರ್ಯ ಇದೆ, ಆಳುವ ವರ್ಗಗಳು ಪತ್ರಿಕೆಗಳ ಹಕ್ಕಿನ ಮೇಲೆ ಸವಾರಿಯನ್ನು ಮಾಡಬಾರದು ಅನ್ನುವಂಥ ಆಶಯದಿಂದ ಶುರುವಾಗಿತ್ತು. ಇವತ್ತು ನಡೆದಂಥ ಈ ಸಮಾರಂಭದಲ್ಲಿ ಅನೇಕ ಅತಿಥಿಗಳು ಭಾಗವಹಿಸಿದ್ದಾರೆ. ಒಟ್ಟಾರೆ ಪತ್ರಿಕೆಗಳ ಬಗೆಗೆ, ಒಟ್ಟು ಮಾಧ್ಯಮದ ಬಗೆಗೆ ಚಿಂತನಾರ್ಹವಾದ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಇಂಥ ಚಿಂತನಾರ್ಹವಾದ ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ವೇದಿಕೆಯನ್ನು ನಿರ್ಮಾಣ ಮಾಡಿದಂತಹ ಜೊತೆಯಲ್ಲಿ ಪತ್ರಿಕೆಯ ಸಂಪಾದಕರಾದ ಸುರೇಶ್ ಮತ್ತು ಅವರ ತಂಡದವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ. ವಿಶ್ವ ಪತ್ರಿಕಾ ದಿನಾಚರಣೆ ಶುಭಾಶಯಗಳನ್ನು ಎಲ್ಲರಿಗೂ ಇರುವಂಥ ಒಂದು ಕನ್ನಡದ ಪತ್ರಿಕೆ ಭಾಳ ಯಶಸ್ವಿಯಾಗಿ ಮುಂದೆ ಸಾಗ್ತಾ ಇದೆ. ಹಾಗಾಗಿ ನಮ್ಮ ಸುರೇಶ್ ಅವರು ಮಾನವ ಆಯೋಗದ ಅಧ್ಯಕ್ಷರಾಗಿ ಮತ್ತು ಈ ಪತ್ರಿಕೆಯ ಸಂಪಾದಕರಾಗಿ ಇವತ್ತು ವರ್ಷ ತುಂಬುವುದರ ಮೊದಲೇ ಒಂದು ದೊಡ್ಡ ಸಭೆಯನ್ನು ಮಾಡಿ ಸಾಹಿತಿಗಳನ್ನು, ಸಂಶೋಧಕರನ್ನು, ವಿಚಾರವಂತರನ್ನು, ಮಾಧ್ಯಮ ಮಿತ್ರರನ್ನು ಮತ್ತು
ಈ ಒಂದು ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳ ಜೊತೆಯಲ್ಲಿ ಇವತ್ತು ಒಂದು ನಯನ ಅನ್ನುವಂಥ ಸಭಾಂಗಣದಲ್ಲಿ ಬಹಳ ಅದ್ಧೂರಿಯಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದು ಆ ಪತ್ರಿಕೆ ಜೊತೆಯಲ್ಲಿದ್ದರೆ ಎಲ್ಲರನ್ನ ಜೊತೆಯಲ್ಲಿದ್ದು ಜೊತೆಯಲ್ಲಿ ಓದಿ ಜೊತೆಯಲ್ಲಿ ಮುನ್ನಡೆಯುವಂಥ ಒಂದು ಹೆಸರು ಭಾಳ ಚೆನ್ನಾಗಿದೆ. ಆ ಹೆಸರಿಗೆ ಒಂದು ಒಳ್ಳೆಯ ಟೈಟ್ಲ್ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ರಿಗೂ ಮೆಚ್ಚುಗೆ ಆಗಿದೆ ಆ ಪತ್ರಿಕೆ. ಆಗ ಎಲ್ಲರೂ ನೋಡಲಿ, ನಾವು ಸಹ ಪ್ರೋತ್ಸಾಹವನ್ನು ಮಾಡ್ತೀವಿ ಅಂತ ಹೇಳ್ದ. ಇವಾಗ ನಮ್ಮ ಲೆಕ್ಕ ಪರಿಶೋಧಿಸಿರುವಂಥ ನಮ್ಮ ನಂಜುಂಡ ಪ್ರಸಾದ್ರವರು ನಮ್ಮ ಜೊತೆಯಲ್ಲಿದ್ದಾರೆ. ಭಾಳ ವಿಚಾರವಂತರು, ಕಾನೂನಿನ ಮತ್ತು ಹಣದ ಅರಿವಿನ ಲೆಕ್ಕದಲ್ಲಿ ಪರಿಣತವನ್ನು ಬಲ್ಲವರು. ಅವರು ಸಹ ಈ ಕಾರ್ಯಕ್ರಮದಲ್ಲಿರೋ ನಮ್ಮ ಸುರೇಶ್ ಅವರು ಎಲ್ಲ ಜವಾಬ್ದಾರಿಯನ್ನು ಮಾಡ್ತಾ ಇದ್ದಾರೆ. ಒಳ್ಳೆಯದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೊಡ್ತೀನಿ. ನಮಸ್ಕಾರ. ಏನಾರ ಕುಂಠಿತ ಆಗಿದೆ ಅಂದರೆ ಮೊಬೈಲ್. ಇವತ್ತಿನ ದಿನಗಳಲ್ಲಿ ನಾನು ಕೇಳ್ಪಟ್ಟಂಗೆ ಹಾಸ್ಟೆಲ್ಗಳಿಗೆ ಮಕ್ಕಳನ್ನ ಸೇರಿಸ್ತಾರೆ. ಕಾರಣ ಏನು? ಏನಮ್ಮ ಯಾಕೆ ಹಾಸ್ಟೆಲ್ಗೆ ಇಷ್ಟೆಲ್ಲ ಇದ್ದು ಯಾಕೆ ಮಕ್ಕಳನ್ನ ಹಾಸ್ಟೆಲ್ಗೆ ಸೇರಿಸ್ತೀರಿ ಅಂತ ಕೇಳಿದ್ರೆ, ಏನಣ್ಣ ಮಾಡೋದು, ಯಾವಾಗೂ ಮೊಬೈಲ್ ಹಿಡ್ಕೊಂಡಿರ್ತಾನೆ, ಹೊಡೆಯೋಕ್ಕಾಗಲ್ಲ, ಬೈಯೋಕ್ಕಾಗಲ್ಲ. ಈಗಿನ ಮಕ್ಕಳು ಭಾಳ ಸೂಕ್ಷ್ಮತೆಯಿಂದ ಇರ್ತಾರೆ ಅಂತ ಹೇಳ್ತಾರೆ. ಈ ಮೊಬೈಲ್ ಯಾವ ಸ್ಥಿತಿಗೆ ಬಂದಿದೆ ಅಂತಂದರೆ, ಅದೊಂದು ಈಗ ಭಾಷಣದಲ್ಲಿ ಹೇಳ್ತಾ ಇದ್ರು ರವಿಯರು, ಅದೊಂದು ದೆವ್ವ ಇದ್ದಂಗೆ ಅಂತ. ದೆವ್ವ ಅಲ್ಲ, ಅದು ಕಡಂಭೂತ. ಒಂದು ಸಾರಿ ಹಿಡ್ಕೊಂಬಿಟ್ರೆ ಅದನ್ನ ಬಿಡಲ್ಲ ಅದು. ಹಾಗಾಗಿ ಮೊಬೈಲ್ನ ಈ ಏನು ಜಿ ವಾಹಿನಿ ಇದೆ, ಅದ್ರ ಮುಖಾಂತರ ಇಡೀ ನಾಡಿನ ಜನತೆಗೆ, ಹಿರಿಯರಿಗೆ, ತಂದೆ ತಾಯಿಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಾನು ಹೇಳೋದಿಷ್ಟೇ, ಮೊಬೈಲು ಕಮ್ಮಿ ಮಾಡಿ, ಒಳ್ಳೆಯ ವಿಷಯ ಇದ್ದರೆ ಆಯ್ಕೆ ಮಾಡ್ಕೊಳ್ಳಿ. ಇದ್ದಂತೆ ಬೇರೆ ಇದ್ದಂತೆ ನಿಮ್ಮ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಿ, ಸಂಸಾರದ ಕಡೆ ಗಮನ ಕೊಡಿ. ನೀವು ಈ ರೀತಿ ಬೇರೆ ಕಡೆ ಗಮನ ಕೊಟ್ಟಾಗ ನಿಮ್ಮ ಬೆಳವಣಿಗೆ ಹೆಚ್ಚಾಗುತ್ತೆ ಅಂತ ಹೇಳ್ತೀನಿ. ಜೊತೆಗೆ ಇವತ್ತು ಭಾಳ ಅದ್ಭುತವಾದ ಕಾರ್ಯಕ್ರಮ ಜೊತೆಯಲ್ಲಿ ಕಾರ್ಯಕ್ರಮ ನಡೆದಿರೋದು ನಿಜವಾಗ್ಲೂ ನಮ್ಮೆಲ್ಲರಿಗೂ ಸಂತೋಷ ತಂದುಕೊಟ್ಟಿದೆ. ಈ ಜೊತೆಯಲ್ಲಿ ಪತ್ರಿಕೆಯಿಂದ ಅನೇಕ ಒಳ್ಳೆಯ ಕೆಲಸಗಳು ಒಂದು ವರ್ಷದಲ್ಲಿ ಆಗಿದೆ. ಅದೇ ರೀತಿ ಮುಂದೆನೂ ಒಳ್ಳೊಳ್ಳೆ ಕೆಲಸಗಳು KNC ಸುರೇಶ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಅವರೆಲ್ಲ ಮಿತ್ರರು. ನಮಗೂ ಇನ್ನೊಂದು ಸಂತೋಷ ಏನು ಅಂತಂದರೆ, ಈ ಇವರ ಸಹೋದ್ಯೋಗಿಗಳು, ಇವರು ಮಿತ್ರರು ಎಲ್ಲ ಸಂಘಟಿತರಾದವ್ರೆ. ಭಾಳ ಒಬ್ಬರು ಆ ಕಡೆ ಈ ಕಡೆ ಹೋಗೋ ಇದಿಲ್ಲ, ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾವ್ರೆ. ಸುರೇಶ್ಗೆ ಇಂಥ ಸ್ನೇಹಿತರು ಸಿಕ್ಕಿರೋದು ನಾನು ನಿಜವಾಗ್ಲೂ ಹೆಮ್ಮೆ ಪಡ್ತೀನಿ. ಈ ಸ್ನೇಹಿತರನ್ನು ಯಾವಾಗಲೂ ಇದೇ ರೀತಿ ಗಟ್ಟಿಯಾಗಿರಲಿ. ಜೊತೆಯಲ್ಲಿ ಪತ್ರಿಕೆನ ಎಲ್ಲ ಮಿತ್ರರು ಸೇರಿ ಜೊತೆಯಲ್ಲಿ ಆ ಪತ್ರಿಕೆನ ನಾಡಿನಾದ್ಯಂತ ಕೊಂಡೊಯ್ಯೋಣ. ಅದರಿಂದ 4-6 ಜನಕ್ಕೆ ಒಳ್ಳೆಯದಾದರೆ ಆ ಜೊತೆಯಲ್ಲಿ ಪತ್ರಿಕೆಗೂ ನಾವು ಜೊತೆಯಲ್ಲಿ ಸೇರಿಕೊಂಡು ಒಂದು ಶ್ರೇಯಸ್ಸು ಅಂತ ನನ್ನ ಭಾವನೆ. ಹಾಗಾಗಿ ಇವತ್ತೆಲ್ಲರೂ ಕೂಡ ಈ ಕಾರ್ಯಕ್ರಮ ಏನು ಮಾಡ್ತಾ ಇದೀವೋ ಅವರೆಲ್ಲರನ್ನು ಶ್ಲಾಘಿಸುತ್ತಾ ಅವರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರವನ್ನು ತಿಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ನನಗೆ ಸಂತೋಷದ ದಿನ. ಯಾಕಂದರೆ ನಯನ ರವೀಂದ್ರ ಕಲಾಕ್ಷೇತ್ರ ನಯನ ಆಡಿಟೋರಿಯಂನಲ್ಲಿ ಪತ್ರಿಕೆಗಳ ದಿನಾಚರಣೆ ಇಟ್ಕೊಂಡಿದ್ವಿ. ಇವತ್ತು ಬಂದಂಥ ಗಣ್ಯರು ಅವರು ಹೇಳಿದಂಥ ಒಂದೊಂದು ಮಾತು ನನಗೆ ನನ್ನ ಮನಸ್ಸಿಗೆ ಸಮಾಧಾನ ಆಗಿದೆ. ಅದಲ್ದಿರ ಬಂದಿರೋಂಥ ಪಬ್ಲಿಕ್ಕಿಗೂ ಸಾರ್ವಜನಿಕರಿಗೂ ಅರಿವು ಮೂಡಿಸುವಂಥ ಕೆಲಸ ಮಾಡಿದ್ದಾರೆ. ನನ್ನ ಜೀವನ ಸಾಕಾಗಿದೆ ಅನ್ನೋ ಲೆವೆಲ್ಗೆ ಬಂದಿದ್ದೀನಿ ಇವತ್ತು. ಹಾಗಾಗಿ ಎಲ್ಲರೂ ಪತ್ರಿಕೆ ಓದಿ, ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ಜೈ ಜೈ ಕರ್ನಾಟಕ ಮಾತೆ. ಹೆಚ್ಚಿನ ಮಾಹಿತಿಗಾಗಿ ಸಂದೇಶ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.